ಪ್ರಶ್ನೆಗೆ ನೀ ಸೋತೆ ಅಂತ ಆದ್ರೆ ಉತ್ತರ ಕೊಡದೆ ಹೌದು. ಏನ್ ಕೊಡ್ಲಿಕ್ಕೆ ಕೊಡುದಲ್ಲ ಅದು. ನೀ ಸೋತೆ ಅಂತ ಆದ್ರೆ ಸೋತ್ರೆ ನೀ ನನ್ನ ಮದುವೆ ಆಗ್ಬೇಕು. ಹೌದಾ? ಹೌದು. ಆದಿತ್ತು ಎಲ್ಲಿ ಆದ್ರು ನಾ ಸೋತ್ ಮೇಲಲ್ಲ ಮದುವೆ ಆಗುದು. ಹೌದು. ಎಲ್ಲಿ ಆದ್ರು ನಾನು ಗೆದ್ದು ನೀನೇ ಸೋತ್ರೆ ನಾನು ಮದುವೆ ಆಗ್ತೀನಿ. ಇದು ಕೇಳುವುದಕ್ಕೋ ಅಥವಾ ಹೇಳುವುದಕ್ಕೋ ಒಂದು ರೀತಿ ಸೀದಾ ಅಂತ ಅನ್ನಿಸ್ಬಹುದು, ನೇರ ಅಂತ ಅನ್ನಿಸ್ಬಹುದು. ಆದ್ರೆ ಇದ್ರ ಒಳ ಅರ್ಥ ಏನು? ಈಗ ನೀನ್ ನನ್ನ ಮದುವೆ ಆದೆ ಅಂತ ಆದ್ರೆ ಗಂಡ ಹೆಂಡತಿ ಅಂತ ಆಗುತ್ತದೆ. ನಾನೇ ನಿನ್ನನ್ನು ಮದುವೆ ಆದೆ ಅಂತ ಆದ್ರೆ ಹೆಂಡತಿ ಗಂಡ ಅಂತ ಆಗ್ತದೆ. ಹೆಂಡತಿ ಗಂಡ ಆಗೋದಷ್ಟು ಸುಲಭ ಅಲ್ಲ. ಅದು ಗೊತ್ತುಂಟು ನನಗೆ. ಪಾತ್ರೆ ತೊಳಿಬೇಕು, ಮನೆ ಕೆಲಸ ಮಾಡ್ಬೇಕು, ನನ್ನ ಬಟ್ಟೆ ಒಗಿಬೇಕು, ನಾನು ಹೇಳುವಾಗೆಲ್ಲ ಕೇಳ್ಬೇಕು. ಅವ್ರು ಮುಂದೆ ಹೋಗ್ತಿರುವಾಗ ಅವ್ರ ಕೈ ಚೀಲ ನಾವೇ ಹಿಡ್ಕೊಳ್ಬೇಕು. ಹಿಡ್ಕೊಂಡು ಹಿಂದೆ ಬರ್ಬೇಕು ಅಲ್ವಾ? ಇದಕ್ಕೆಲ್ಲ ಆಗ್ಬಹುದಾ? ಅದು ನೋಡು, ಮತ್ತೆ ನೋಡುವ. ಸೋತ ಮೇಲಲ್ಲ ನಿರ್ಣಯ ಆಗುದು. ಒಂದು ಪ್ರಶ್ನೆ ಬರ್ಲಿ. ಹಾಗಾದ್ರೆ ನನ್ನದು ಪ್ರಥಮ ಪ್ರಶ್ನೆ ಹೇಳು. ಬಹಳ ಜಟಿಲವಾದಂತಹ ಪ್ರಶ್ನೆ. ಅದು ಬಿಡಿಸುವ. ಯೋಚನೆ ಮಾಡಿ ಉತ್ತರ ಕೊಡು. ಪ್ರಕೃತಿ, ಸಂಸ್ಕೃತಿ, ವಿಕೃತಿ, ಈ ಮೂರಕ್ಕೆ ಒಂದೊಂದು ಉದಾಹರಣೆ ಕೊಡು ನೋಡುವ. ಪ್ರಕೃತಿ, ಸಂಸ್ಕೃತಿ, ವಿಕೃತಿ, ಇದಕ್ಕೆ ಉದಾಹರಣೆ. ಪ್ರಕೃತಿ ಅಂದ್ರೆ ಇದೆ, ನಾವು ನೋಡುದಲ್ಲ ಪ್ರಕೃತಿಯೇ. ಪ್ರಕೃತಿ ಸಂಬಂಧಪಟ್ಟದ್ದೇ. ಪ್ರಕೃತಿಯಲ್ಲಿ ನಾವು ಸಂಸ್ಕಾರ ಬೆಳೆಸಬೇಕು, ಸಂಸ್ಕೃತಿ ಉಳಿಸಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಈ ಪ್ರಕೃತಿಯ ನೆಲದಲ್ಲಿ ಒಂದು ಗಿಡವನ್ನು ನೆಡಬೇಕು. ಅದು ಯಾವ ಗಿಡ? ಉದಾಹರಣೆ ಗೇರು ಗಿಡ. ಗೇರು ಗಿಡ ನೆಡಬೇಕು. ಆ ಗೇರು ಗಿಡವನ್ನು ನಟ್ಟು ಅದನ್ನು ಬೆಳೆಸಿ ಅದಕ್ಕೆ ಗೊಬ್ಬರ ನೀರು ಹಾಕಿ ಮರವನ್ನಾಗಿಸಬೇಕು. ಅದು ಸಂಸ್ಕೃತಿ. ಆ ಮರವಾದ ಮೇಲೆ ಕಾಯಿ ಆಗ್ತದೆ, ಹಣ್ಣಾಗ್ತದೆ, ಬೀಜವಾಗಿ ಹಣ್ಣಾಗಿ ಕಾಯಿ ಆಗ್ತದೆ. ಹೌದಾ? ಅದು ಸಂಸ್ಕೃತಿ. ಅದು ಮರದ ಸಂಸ್ಕಾರ. ಆಮೇಲೆ ಆ ಹಣ್ಣನ್ನು ಕೊಯ್ದು ಬೀಜವನ್ನು ಬದಿಗಿಟ್ಟು ಹಣ್ಣನ್ನು ಬಿಸಾಡಬಾರದು. ಮತ್ತೆ ಒಂದು ಪಾತ್ರೆಯಲ್ಲಿ ಹಾಕಿ ತುಂಬಾ ಕಾಲ ಇಡಬೇಕು. ಇಟ್ಟು ಆಮೇಲೆ ಅದರಿಂದ ಹೆಂಡವನ್ನು ತಯಾರಿಸಿ ಅದನ್ನು ಕುಡಿದ್ರೆ ವಿಕೃತಿ. ಹೋರಾದ್ರೆ ವಿಕೃತಿ. ಹಾಗೆ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದಿದೆ. ಹೌದಾ? ಇನ್ನು ಎರಡನೇ ಪ್ರಶ್ನೆ, ತಲೆಯೇ ಇಲ್ಲದೆ ಇರುವಂತಹ ಪ್ರಾಣಿ ಯಾವುದು? ತಲೆಯೇ ಇಲ್ಲದಿರುವ ಪ್ರಾಣಿ ಏಡಿ. ಸರಿಯಾದ. ಇನ್ನು ಕೊನೆಯ ಪ್ರಶ್ನೆ, ಮದುವೆಯಾದಂತಹ ಹೆಣ್ಣೊಬ್ಬಳು ನದಿಯ ಪಕ್ಕದಲ್ಲಿ ಬಟ್ಟೆ ತೊಳಿತಾ ಇರ್ತಾಳೆ, ನದಿಯಲ್ಲಿ ಬಟ್ಟೆ ತೊಳಿತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅವಳ ಮಾಂಗಲ್ಯ ಎನ್ನುವುದು ನೀರಿನಲ್ಲಿ ಬಿದ್ದು ಹೋಗುತ್ತದೆ. ಸರಿ. ಏನು ಮಾಡುವುದು ಎನ್ನುವ ಹಾಗೆ ಯೋಚಿಸುತ್ತಾ ಅಳುತ್ತಾ ನದಿಯ ಪಕ್ಕದಲ್ಲಿ ಕುಳಿತಿರ್ತಾಳೆ. ಸರಿ. ಅದೇ ಮಾರ್ಗದಲ್ಲಿ ಹೋಗುವಂತಹ ಯುವಕ ಒಬ್ಬ ಅವಳನ್ನು ನೋಡಿ ಏನಾಯ್ತು ಎನ್ನುವುದಾಗಿ ವಿಚಾರಿಸಿದಾಗ ನನ್ನ ಮಾಂಗಲ್ಯ ಎನ್ನುವುದು ನೀರಲ್ಲಿ ಬಿದ್ದು ಹೋಗಿದೆ, ಏನು ಮಾಡುದು ಎನ್ನುವುದಾಗಿ ನನಗೆ ಅರ್ಥ ಆಗುದಿಲ್ಲ ಎಂದಾಗಿ ಅವಳ ಕಷ್ಟವನ್ನು ಅವನಲ್ಲಿ ಹೇಳಿಕೊಳ್ತಾಳೆ. ಆವಾಗ ಯುವಕ ಬಹಳ ಕಷ್ಟಪಟ್ಟು ನೀರಿನಲ್ಲಿ ಇಳಿದು ಅವಳ ಮಾಂಗಲ್ಯವನ್ನು ತಂದು ಅವಳಿಗೆ ಕೊಡ್ತಾಳೆ. ಒಳ್ಳೆ ಕೆಲಸ ಮಾಡಿದ್ದಾನೆ. ಕೊಟ್ಟ ಆವಾಗ ಆ ಮದುವೆಯಾದಂತಹ ಹೆಣ್ಣಿಗೆ ಸಂತೋಷ ಆಗಿ ಇಷ್ಟು ಕಾಲಗಳ ತನಕ ಮದುವೆಯಾಗಿ ತನ್ನ ಗಂಡನಿಗೂ ಕೊಡದಿರುವಂತಹ ಉಡುಗೊರೆಯನ್ನ ಆ ಯುವಕ ಹುಡುಗನಿಗೆ ಕೊಡ್ತಾಳೆ ಅವಳು. ಹಾಗಾದ್ರೆ ಅವಳು ಏನು ಕೊಟ್ಟಿರಬಹುದು? ಮಾಂಗಲ್ಯ ಬಿದ್ದು ಹೋದನ್ನ ಹುಡುಗ ಎತ್ತಿ ತಂದು ಕೊಟ್ಟ. ಸಂತೋಷಗೊಂಡಂತ ಈ ಹೆಂಗಸು ಗಂಡನಿಗೆ ಕೊಡದಿರುವಂತ ಉಡುಗೊರೆ ಆ ಹುಡುಗನಿಗೆ ಕೊಟ್ಲು. ಹೌದು. ಏನು ಕೊಟ್ಟಿರಬಹುದು? ಗಂಡನಿಗೆ ಕೊಡದಿರುವುದು ಅವಳಿಗೆ ಏನು ಕೊಟ್ಲು, ಅವನಿಗೇನು ಕೊಟ್ಲು? ಸೋತ ಹೆಣ್ಮಕ್ಳೆಲ್ಲ ಚಪ್ಪಾಳೆ. ಸೋತ ನಮ್ಮ ಬಾಯ ಬರಲಿಲ್ಲ. ಸೋತೆ ಅಂತ ಹೇಳಿಲ್ಲ, ಉತ್ತರದ ತಯಾರಾಗ್ತಾ ಉಂಟು. ಉತ್ತರ ಕೊಡ್ಬೇಕು. ಕಟ್ಟನೆ ಕೊಡೋ ಪುಸ್ತಕ ಉಂಟಾ? ಹೌದು. ಪುಸ್ತಕ ಕೊಡ್ಬೇಕಲ್ಲ ಅದಲ್ವಾ? ಗಂಡನಿಗೂ ಕೊಡದಿರುವಂತ ಉಡುಗೊರೆ ಅಂತ ಹೇಳಿದ್ರೆ ಅದುವೇ ರಕ್ಷಾಬಂಧನ. ಕಟ್ಟಿ ಅಣ್ಣ ಏನು ಸ್ಥಾನವನ್ನು ಕೊಟ್ಟ. ಉತ್ತರ ಸರಿ. ನಾನು ಕೇಳಲ್ಲ ಈಗ. ಸರಿ. ಒಂದನೇ ಪ್ರಶ್ನೆ, ಒಬ್ಬ ವ್ಯಕ್ತಿ 10 ಇಟ್ಟಿಗೆಯನ್ನ, ಮಣ್ಣಿನ ಇಟ್ಟಿಗೆಯನ್ನ ವಿಮಾನದಲ್ಲಿ ಇಟ್ಟುಕೊಂಡು ಹೋಗ್ತಾ ಇರ್ತಾನೆ. ವಿಮಾನದಲ್ಲಿ ಇಟ್ಟಿಗೆ ತಗೊಂಡು ಹೋಗುದಾ? ಪ್ರಶ್ನೆ ಕೇಳಲಿಕ್ಕಿಲ್ಲ. ವಿಮಾನದಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆ ವಿಮಾನದಲ್ಲಿ ಇಟ್ಟಿಗೆ ಇಟ್ಕೊಂಡು ಹೋಗುವಾಗ ಒಂದು ಇಟ್ಟಿಗೆ ಕೆಳಗೆ ಬೀಳ್ತದೆ. ಎಷ್ಟು ಇಟ್ಟಿಗೆ ಉಳಿತಲ್ಲಿ? ಅಲ್ಲ, ಇದೆಲ್ಲ ಒಂದು ಪ್ರಶ್ನೆ ಇದೆ. ಸಣ್ಣ ಮಕ್ಕಳಲ್ಲಿ ಕೇಳಿದ್ರೆ ಇದಕ್ಕೆ ಉತ್ತರ ಹೇಳ್ತಾರೆ. ಬೇಡ, ನೀನೇ ಹೇಳಿದ. ಹೌದಾ? 10ರಲ್ಲಿ 1 ಹೋದ್ರೆ 9 ಉಳಿತದೆ. ಒಳ್ಳೆ ಉತ್ತರ. ಹೆಣ್ಮಕ್ಳು. ಇನ್ನೂ ಒಂದು ಉಂಟು. ಇನ್ನೊಂದೇನು? ಒಂದು ಕಬ್ಬಿನ ತೋಟ. ಕಬ್ಬಿನ ತೋಟದಲ್ಲಿ ಆ
ಕಬ್ಬಿನ ತೋಟಕ್ಕೆ ಒಂದು ಆನೆ ಹೋಗ್ತದೆ. ಆನೆ ಕಬ್ಬಿನ ತೋಟದಲ್ಲಿ ಇದ್ರೂ ಸಹ ಕಬ್ಬನ್ನು ಆನೆ ತಿನ್ನುವುದಿಲ್ಲ. ಯಾಕೆ? ಆನೆಗೆ ಹಸಿವಾಗುದಿಲ್ಲ, ಅದಕ್ಕೆ ಕಬ್ಬು ತಿನ್ನುವುದಿಲ್ಲ. ಅಲ್ಲ, ಆನೆಗೆ ಸಕ್ಕರೆ ಕಾಯಿಲೆ ಉಂಟು, ಆಗ ಕಬ್ಬು ತಿನ್ನುವುದೇ ಇಲ್ಲ. ಓ, ಆನೆ ಪರೀಕ್ಷೆ ಮಾಡಿ ನೀನೇ? ಹೌದು, ಅದು ಪ್ರಶ್ನೆ ಕೇಳಲಿಕ್ಕಿಲ್ಲ, ಪ್ರಶ್ನೆ ಉತ್ತರ ಆಗಿರ್ಬೇಕಷ್ಟೇ. ಆಮೇಲೆ ಅದೇ ಆನೆಯ ಮುಂದೆ ಬಾಳೆಹಣ್ಣು ಇಡ್ತಾರೆ. ಬಾಳೆಹಣ್ಣು? ಹೌದು. ಆ ಬಾಳೆಹಣ್ಣು ಇಟ್ಟರು ಸಹ ಆನೆ ಬಾಳೆಹಣ್ಣು ತಿನ್ನುವುದಿಲ್ಲ. ಯಾಕೆ? ಆನೆಗೆ ಸಕ್ಕರೆ ಕಾಯಿಲೆ ಉಂಟು, ಅದಕ್ಕೆ ಬಾಳೆಹಣ್ಣು ತಿನ್ನುವುದಿಲ್ಲ. ಅಲ್ಲ, ಆ ಬಾಳೆಹಣ್ಣು ಮಣ್ಣಿಂದಾಗಿತ್ತು, ಹಾಗಾಗಿ ಆನೆ ಬಾಳೆಹಣ್ಣು ತಿನ್ನಲೇ ಇಲ್ಲ. ಮಣ್ಣಿನ ಬಾಳೆಹಣ್ಣು? ಹೌದು. ಅದೇ ಆನೆ ಮುಂದೆ ಮತ್ತೆ ಬಾಳೆಹಣ್ಣು ಇಡ್ತಾರೆ, ಆನೆ ತಿನ್ನುವುದಿಲ್ಲ. ಯಾಕೆ? ಬಾಳೆಹಣ್ಣು ಮಣ್ಣಿದಾಗಿತ್ತು, ಅದಕ್ಕೆ ತಿನ್ನುವುದಿಲ್ಲ. ಅಲ್ಲ, ಈಗ ಆನೆ ಮಣ್ಣಿದಾಗಿತ್ತು. ಇನ್ನು ಬೇಕಾ? ಒಂದು ಬಾವಿಯಲ್ಲಿ 10 ಮೀನಿರ್ತದೆ. ಎಷ್ಟು? 10 ಮೀನು. ಆ 10 ಮೀನಲ್ಲಿ ಒಂದು ಮೀನು ಸತ್ತೋಯ್ತು. ಬಾವಿಯಲ್ಲಿ ಎಷ್ಟು ಮೀನು ಉಳಿತು? 10 ಮೀನಲ್ಲಿ ಒಂದು ಮೀನು ಸತ್ತೋದ್ರೆ ಉಳಿಯುವುದು 9 ಮೀನು. 9 ಸತ್ತೋದ ಮೀನು ಎತ್ತಿ ಹಾಕ್ಲಿಕ್ಕೆ ನಿಮ್ಮ ಅಪ್ಪ ಹೋಗಿದ್ದ ಅಲ್ಲಿಗೆ? ಅಂದ್ರೆ 10 ಮೀನು ಬಾವಿಯಲ್ಲೇ ಉಂಟು, ಕತ್ತು ಉಂಟು, ಸತ್ತೋದ್ದು ಒಂದೇ, ಜೀವ ಮಾತ್ರ ಹೋಗಿದೆ. ಅದೇ ಹೇಳಿದ್ದ. ಹಾಗೆ ಇನ್ನೂ ಉಂಟು. ಏನು? ಒಬ್ಬಳು ಮುದುಕಿ ದಾರಿಯಲ್ಲಿ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಬಿದ್ದು ಸಾಯ್ತಾಳೆ. ಹೇಗೆ ಸತ್ಲು? ಇದ್ದಕ್ಕಿದ್ದಾಗೆ ಬಿದ್ದು ಸಾಯುವುದಂತ ಹೇಳಿದ್ರೆ ಹೃದಯಘಾತ ಆಗಿರ್ಬೇಕು. ಇಲ್ಲ, ಹೃದಯಘಾತ ಆಗಿರ್ಬೇಕು. ಅವಳ ಆಯುಷ್ಯ ಮುಗ್ದಿರ್ಬೇಕು, ಅದಕ್ಕೆ ಸತ್ತಿರ್ಬೇಕು. ಆಯುಷ್ಯ ಮುಗಿದು ಯಾರು ಸಾಯುವುದು ಇಲ್ಲ. ಸಾಯ್ಲಿಕ್ಕೆ ಕಾರಣ ಏನು ಕೇಳುವುದ? ಎಲ್ಲ ಆಯುಷ್ಯ ಮುಗಿದ ಮೇಲೆ ಸಾಯುವುದು. ಆಗ ಕಾರಣ ಬೇರೆ ಕೊಡ್ಬಹುದು. ಅವ ಪ್ರಾಯ ಆಗದೆ ಹೋದ, ಇತ್ತ ಕಾಯಿಲೆಯಿಂದ ಹೋದ, ಇತ್ತ ಬಂದು ಹೋದ, ಅದು ಕಾರಣಗಳು. ಆಯುಷ್ಯ ಮುಗ್ದೇ ಹೋಗುದು ಪ್ರತಿಯೊಬ್ಬ. ಹಾಗಾದ್ರೆ ಹಾವು ಕಚ್ಚಿರ್ಬೇಕು? ಇಲ್ಲ. ಹಾಗಾದ್ರೆ ಹೀಗಿರ್ಬೇಕು. ಹೇಗೆ? ಹೇಗೂ ವಯಸ್ಸಾಗಿದೆಯಲ್ಲ, ಬಹಳ ದೂರ ನಡ್ಕೊಂಡು ಬಂದು ರಕ್ತ ಒತ್ತಡ ಹೆಚ್ಚಾಗಿ ಸತ್ತಿರ್ಬೇಕು? ಇಲ್ಲ. ಸಿಡ್ಲು ಹೊಡೆದಿರ್ಬೇಕು? ಇಲ್ಲ. ಮತ್ತೆ ಹೇಗೆ ಸಾಯ್ತಾಳೆ? ಇಲ್ಲ, ನಾನು ಪ್ರಥಮವಾಗಿ ಹೇಳಿಲ್ವಾ, ಒಬ್ಬ ವ್ಯಕ್ತಿ 10 ಇಟ್ಟಿಗೆ ಇಟ್ಕೊಂಡು ವಿಮಾನದಲ್ಲಿ ಹೋಗ್ತಾ ಇದ್ದಾನೆ, ಅದ್ರ ಒಂದು ಇಟ್ಟಿಗೆ ಬಿತ್ತು ಅಂತ ಹೇಳಿಲ್ವಾ? ಆ ಇಟ್ಟಿಗೆ ಬಿದ್ದೇ ಸತ್ತೋದು. ಆ ಇಟ್ಟಿಗೆ ಬಿದ್ದದ್ದು ಇವ್ರು ತಲೆ ಮೇಲೆ. ಅಜ್ಜಿ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿರ್ತಾರೆ. ಅದಕ್ಕೆ ಹೇಳುದು, ಈ ಸೋತೆ ಅಲ್ಲ, ಈಗ ಹೆಂಡತಿ ಗಂಡ ಅಲ್ಲ, ಗಂಡ ಹೆಂಡತಿ.